ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಫ್ಲೈ 91 ಏರ್ಲೈನ್ಸ್ ಸಮಸ್ಯೆ ಯಾಕೋ ವಿಪರೀತವಾಗಿ ಆಗ್ತಾ ಇದೆ. ಲ್ಯಾಂಡಿಂಗ್ ಅಲ್ಲಿ ಏನೋ ಸಮಸ್ಯೆ ಆದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಮೊನ್ನೆಯೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಆಗಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾದ್ರೆ 2 ಗಂಟೆ ಗಿರ್ಕಿ ಹೊಡೆದಿದೆ ಅಂತೆ. ಫ್ಲೈ 91 ಏರ್ಲೈನ್ಸ್ ವಿಮಾನದಲ್ಲಿ ಮತ್ತೊಮ್ಮೆ ಲ್ಯಾಂಡಿಂಗ್ ಸಮಸ್ಯೆ ಆಗಿದೆ. ಮೊನ್ನೆ ಅಷ್ಟೇ ನೀವು ನೋಡಿರ್ಬೋದು, ವಿಮಾನದಲ್ಲಿ ಇದ್ದಂಥವ್ರು ಗೋಳಾಡ್ತಾ ಇದ್ರು. 4 ಗಂಟೆ ಗಿರ್ಕಿ ಹೊಡೆದು ತದನಂತರ ಅದು ನೇರವಾಗಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿತ್ತು. ಸೊ ಆಗಸದಲ್ಲಿ 2 ಗಂಟೆ ಗಿರ್ಕಿ ಹೊಡೆದಿದೆ. ಜೀವ ಕೈಯಲ್ಲಿ ಹಿಡಿದು ಕೂತಿದ್ರಂತೆ 20 ಪ್ರಯಾಣಿಕರು. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ವಿಮಾನ ಹೋಗಿತ್ತು, ಅದರಲ್ಲಿ ದೋಷ ಕಾಣಿಸಿಕೊಂಡಿದೆ. ಸೊ ಈಗ ಫ್ಲೈಟ್ನಲ್ಲಿ ಈಗ ಗೋಳಿಟ್ಟಿದ್ದಾರೆ ಪ್ರಯಾಣಿಕರು, ಪಾಪ. ಸೊ ಯಾವ ರೀತಿಯಾದಂಥ ಪರಿಸ್ಥಿತಿ ಆಗ್ಬಿಡುತ್ತೆ ನೋಡಿ. ಬೇಗ ಹೋಗಬೇಕು ಅಂತೇಳಿ ಫ್ಲೈಟ್ಗಳನ್ನು ಇಟ್ಕೊಂಡು ಹೋಗ್ತಾರೆ. 20 ಪ್ರಯಾಣಿಕರಿದ್ರಂತೆ, ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು ಅವರು. ಇನ್ನೇನಾಗತ್ತೆ ಅದರಲ್ಲಿ, ಆ ಥರ ಆಗ್ಬಿಟ್ರೆ, ಗಿರಿಕೆ ಹೊಡ್ಕೊಂಡು ಕೂತ್ಕೊಂಡಿದ್ರೆ. ಸೊ ಈ ಫ್ಲೈಟ್ನಲ್ಲಿ ಪರಿಸ್ಥಿತಿ, ಮೊನ್ನೆ ಕೂಡ ಹೈದರಾಬಾದ್ನಿಂದ ಬರ್ತಾ ಇದ್ದಂಥ ವಿಮಾನ ಹುಬ್ಬಳ್ಳಿ ಲ್ಯಾಂಡ್ ಆಗೋ ಬದಲಾಗಿ ಅದು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗೋ ಪರಿಸ್ಥಿತಿ ಆಗಿತ್ತಂತೆ. ಆ ಸಮಸ್ಯೆ ಉಂಟಾಗ್ಬಿಟ್ಟಿತ್ತು. ಅದಕ್ಕೆ ನೋಡಿ ಅಲ್ಲಿ ಒಳಗಡೆಗಿರುವಂಥವ್ರ ಪರಿಸ್ಥಿತಿ ಏನಾಗಬಾರದು, ಹೇಗಾಗುತ್ತೆ ಪರಿಸ್ಥಿತಿ, ಏನಾಗ್ತಾ ಇದೆ ಅನ್ನುವಂಥದ್ದು ಚೆಕ್ ಮಾಡ್ತಾ ಇಲ್ಲ. ಮೊನ್ನೆ ಆ ಘಟನೆ ಆದ ನಂತರ ಅದರ ಬಗ್ಗೆ ಯೋಚನೆ ಮಾಡಿದಿರಾ, ಅಥವಾ ಪೈಲಟ್ನ ಸಮಸ್ಯೆನಾ, ಅಥವಾ ವಿಮಾನದಲ್ಲಿನೇ ಏನಾದರೂ ಸಮಸ್ಯೆ ಇದೆಯಾ, ಏನು ಕತೆ, ಏನು ಆ್ಯಕ್ಚುಲಿ ಏನಾಗ್ತಾ ಇದೆ, ಇದು ಯಾರೂ ಕೂಡ ಇಲ್ಲ. ಬರ್ತಾ ಇರೋ, ಹತ್ತಾ ಇರೋ, ಪ್ರಯಾಣಿಕರು ಬರ್ತಾರೋ, ಹತ್ತಿಸ್ಕೊಂಡು ಹೋಗ್ತಾ ಇರೋ, ಗಿರ್ಕೆ ಹೊಡೆಸ್ತಾ ಇರೋ, ಮತ್ತೆ ಇಳಿಸ್ತಾ ಇರೋ. ಅದೇ ವಿಮಾನನ ಇದು ಅಥವಾ ಬೇರೆ ವಿಮಾನನ, ಏನು ತಾಂತ್ರಿಕವಾಗಿರುವಂಥ ಏನು ದೋಷ ಆಗಿದೆ ಅದರಲ್ಲಿ. ಕೆಲವೊಂದು ಟೈಮಲ್ಲಿ ಏರ್ ಟ್ರಾಫಿಕ್ ಇದ್ದರೆ ಬೇರೆ ಸಮಸ್ಯೆ, ಅಲ್ಲಿ ರೌಂಡ್ ಹೊಡಿತಾ ಇರುತ್ತೆ ಅದು ಮೇಲ್ಗಡೆಗೆ. ಏರ್ ಟ್ರಾಫಿಕ್ ಇದ್ದಾಗ ಕೆಳಗಡೆಗೆ ಹೇಗೆ ನಿಮಗೆ ಸಿಗ್ನಲ್ಗಳಿರುತ್ತೋ ಹಾಗೆ ಮೇಲ್ಗಡೆನೂ ಸಿಗ್ನಲ್ಗಳಿರುತ್ತೆ. ಅದಕ್ಕೂ ಕೂಡ ಅಲ್ಲಿ ಹೈವೇಗಳೆಲ್ಲ ಇದಾವೆ ಮೇಲ್ಗಡೆಗೆ. ಅಲ್ಲಿ ಟ್ರಾಫಿಕ್ ಜಾಮ್ ಆದಾಗ ಮೇಲ್ಗಡೆನೇ ರೌಂಡ್ ಹೊಡಿಯುತ್ತೆ. ಅದಕ್ಕೆ ಅವಕಾಶ ಸಿಕ್ಕಾಗ ಹೋಗ್ಬಿಟ್ಟು ಲ್ಯಾಂಡ್ ಆಗುತ್ತೆ. ಬಟ್ ಇಲ್ಲಿ ಅಂಥದ್ದೇನು ಇಲ್ವಲ್ಲ, ಏನಂತ ಪರಿ ರಶ್ ಇರುವಂಥದ್ದು ಏನು ಅಲ್ವಲ್ಲ ಏರ್ಪೋರ್ಟ್ ಹುಬ್ಬಳ್ಳಿ. ಯಾಕಂಗಾಯಿತು? 2 ಗಂಟೆ ಗಿರ್ಕಿ ಹೊಡೆಯುವಂಥ ಪರಿಸ್ಥಿತಿ ಏನಾಯಿತು? ಪೈಲಟ್ದ, ಫ್ಲೈಟದ್ದ, ಯಾರದ್ದು ಸಮಸ್ಯೆ? ಯಾಕೆ ಯಾರೊಬ್ಬರು ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ? ನಾಳೆ ಹೆಚ್ಚು ಕಡಿಮೆ ಆದರೆ ಏನ್ರಿ ಮಾಡೋದು? ಯಾರು ಹೊಣೆ ಅದಕ್ಕೆ? ಒಂದಿಷ್ಟು ಪರಿಹಾರ ಕೊಡ್ತೀರಾ, ಮುಗಿದೋಯ್ತು. ನಿಮ್ಮನ್ನು ನಂಬಿಕೊಂಡು ವಿಮಾನಗಳನ್ನು ಕರೆಕ್ಟಾಗಿ ಬಿಟ್ಟಿದ್ದೀರಾ ಬಿಡಪ್ಪ ಅಂತ ಅಂದ್ಕೊಂಡು ಹೋದರೆ ವಿಮಾನಗಳು ಹಿಂಗಾಗ್ಬಿಟ್ರೆ. ಸಂಜೆ 6 ಗಂಟೆಗೆ ಬೆಂಗಳೂರಿನಿಂದ ಟೇಕ್ ಆಫ್ ಆಗಿತ್ತು ಈ ವಿಮಾನ. ಸಂಜೆ 6:50ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು ವಿಮಾನ. ವಿಮಾನ ಲ್ಯಾಂಡಿಂಗ್ ಸಮಯದಲ್ಲಿ ಸಮಸ್ಯೆ ಕಾಣಿಸ್ಕೊಂಡ್ಬಿಟ್ಟಿದೆ. 2 ಗಂಟೆ ಆಗಸದಲ್ಲಿನೇ ಸುತ್ತಾಟ, ತದನಂತರ ಲ್ಯಾಂಡಿಂಗ್ ಆಗಿದೆ. ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡಿಂಗ್ ಆಗಿರೋದು. ಮೊನ್ನೆ ಹೈದರಾಬಾದ್ ವಿಮಾನದಲ್ಲೂ ಕೂಡ ಇದೇ ರೀತಿಯಾಗಿ ದೋಷ ಕಾಣಿಸಿಕೊಂಡಿತ್ತು. ಈ ಬೆನ್ನಲ್ಲೇ ಬೆಂಗಳೂರು ಹುಬ್ಬಳ್ಳಿ ವಿಮಾನದಲ್ಲಿ ಸಮಸ್ಯೆ ಅಂತೂ ಈಗ ಇದೆ ಅನ್ನುವಂಥದ್ದಂತೂ ಸ್ಪಷ್ಟ. ಬೆಟರ್ ಏನು ಗೊತ್ತಾ, ನೀವು ಬೆಂಗಳೂರಿಂದ ಹುಬ್ಬಳ್ಳಿಗೆಲ್ಲ ಹೋಗೋದು ಟ್ರೈನ್ ಹತ್ಕೊಂಡು ಹೋಗ್ರಿ. ಯಾಕ್ರಿ ಇಂಥವೆಲ್ಲ ಗೋಳಾಡ್ಕೊಂಡು ಓಡಾಡ್ತೀರಾ? ಯಾವ ರಿಸ್ಕ್ ಇರೋದಿಲ್ಲ, ಏನು ಇರೋದಿಲ್ಲ, ನೆಮ್ಮದಿಯಾಗಿ ಪ್ರಯಾಣ ಮಾಡ್ಬೋದು. ತುಂಬ ಸೇಫೆಸ್ಟ್ ಅಂದರೆ ಟ್ರೈನೇ, ಆರಾಮಾಗಿರುತ್ತೆ. ಈ ವಿಮಾನಗಳನ್ನು ಅದು ಯಾವ ಇದರ ಮೇಲೆ ಬಿಟ್ಟಿರ್ತಾರೋ, ಅದನ್ನ ಯಾರು ಚೆಕ್ ಮಾಡಿರ್ತಾರೋ, ಒಂದು ಸಲ ಪರಿಸ್ಥಿತಿ ಹಿಂಗಾದರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ವೋ, ಏನು ಕತೆನೋ. ನನ್ನ ಸಹೋದ್ಯೋಗಿ ಈಗ ಹುಬ್ಬಳ್ಳಿಯ ಪ್ರತಿನಿಧಿ ಸುನೀಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ಏನಾಯ್ತಂತೆ? ಯಾರಾದರೂ ಅದ್ರ ಬಗ್ಗೆ ಒಂದಿಷ್ಟು ಆದರೂ ರಿಯಾಕ್ಟ್ ಮಾಡಿದಾರಾ? ಏನಾದರೂ ಹೇಳ್ತಾ ಇದ್ದಾರಾ? ಯಾಕೆ ಈ ಸಮಸ್ಯೆ ಆಯ್ತಂತೆ? ಪೈಲಟ್ ಸಮಸ್ಯೆನಾ ಅಥವಾ ಫ್ಲೈಟ್ ಸಮಸ್ಯೆನಾ? ಏನು ಕತೆ ಇದ್ರದ್ದು? ಯಾವ ತಾಂತ್ರಿಕ ಸಮಸ್ಯೆ ಆಯ್ತಂತೆ? ಅರುಣ್, ಕಳೆದ 5 ದಿನಗಳಿಂದ ಮಾತ್ರ ಕಾರ್ಯಾರಂಭ ಮಾಡಿರುವಂತಹ ಈ ಫ್ಲೈ 91 ಸಂಸ್ಥೆ ನಿಜಕ್ಕೂ ಕೂಡ ಉತ್ತರ ಕರ್ನಾಟಕದ ಜನರ ಪ್ರಾಣಕ್ಕೆ ಕುತ್ತು ತಂದಿದೆ ಅಂತ ಅನುಮಾನ ಮೂಡ್ತಾ ಇದೆ ಅರುಣ್. ಯಾಕಂದ್ರೆ 5 ದಿನಗಳಲ್ಲಿ 2 ಬಾರಿ ಮೇಜರ್ ಸಮಸ್ಯೆಗಳು ಆಗಿರುವಂಥದ್ದು. ಅದು ಲ್ಯಾಂಡಿಂಗ್ ಸಮಯದಲ್ಲೇ ಈ ಫ್ಲೈಟಿಗೆ ಮಾತ್ರ ಯಾಕೆ ಆಗ್ತಿದೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಮೊನ್ನೆ ಒಂದು ಹೈದರಾಬಾದ್ನಿಂದ ಬರುವಂತಹ ಫ್ಲೈಟು 4 ಗಂಟೆಗಳ ಸುತ್ತಾಡಿ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಿತ್ತು. ನಿನ್ನೆ ಬೆಂಗಳೂರಿನಿಂದ ಕೇವಲ 50 ನಿಮಿಷದಲ್ಲಿ ಹುಬ್ಬಳ್ಳಿ ತಲುಪಬೇಕಾದಂತಹ ಫ್ಲೈಟು 2 ಗಂಟೆ
ಗಂಟೆಗಳ ಕಾಲ ಗಿರಿಕಿ ಹೊಡೆದು ಬಳಿಕ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಿರುವಂಥದ್ದು, ವಾಪಸ್ 10ವರೆಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿರುವಂಥದ್ದು. ಈ ಒಂದು ಸಮಯದಲ್ಲಿ ಅರುಣ್ ಬೇರೆ ಬೇರೆ ಕಂಪನಿಯ ಎಲ್ಲ ವಿಮಾನಗಳು ಟೇಕ್ ಆಫ್ ಆಗಿದೆ ಮತ್ತು ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಆದರೆ Fly91 ಸಂಸ್ಥೆಗೆ ಯಾಕೆ ಈ ಸಮಸ್ಯೆ ಬರ್ತಾ ಅನ್ನೋದು ಒಂದು ತನಿಖೆ ಆಗಬೇಕು. ಅದರ ಜೊತೆಗೆ ಮೊನ್ನೆಯೂ ಕೂಡ ವಿಮಾನ ನಿಲ್ದಾಣದ ಒಂದು ನಿರ್ದೇಶಕರು ಕೂಡ ತಪ್ಪು ಮಾಧ್ಯಮಗಳಿಗೆ ತಪ್ಪು ಒಂದು ಮಾಹಿತಿಯನ್ನು ಕೂಡ ಕೊಟ್ಟರು. ಯಾಕಂದ್ರೆ ಅವತ್ತು ಹವಾಮಾನ ಒಂದು ವೈಪರೀತ್ಯ ಅಂತ ಹೇಳಿದ್ರು, ಆದರೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಅವತ್ತು ಅದೇ ಸಮಯದಲ್ಲಿ CM ಅವರ ಫ್ಲೈಟ್ ಕೂಡ ಟೇಕ್ ಆಫ್ ಆಗಿದೆ, ಲ್ಯಾಂಡ್ ಆಗಿದೆ. ಆದರೆ ಈ ಒಂದು ಸಂಸ್ಥೆಯಾಗೆ ಯಾಕೆ ಸಮಸ್ಯೆ ಆಗ್ತಿರೋವಂಥದ್ದು, ನಿನ್ನೆ ಬೆಂಗಳೂರಿನಿಂದ ಬಂದಂತ ಫ್ಲೈಟು ಲ್ಯಾಂಡ್ ಆಗುವ ಸಮಯದಲ್ಲೇ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಮತ್ತು ಈ ಬಗ್ಗೆ ಪಬ್ಲಿಕ್ ಟಿವಿ ಈ ಒಂದು ಸಂಸ್ಥೆಯ ಒಂದು ಎಲ್ಲ ರೀತಿಯ ಒಂದು ಸಿಬ್ಬಂದಿಗೆ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಯಾರೂ ಕೂಡ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ. ಇನ್ನು ವಿಮಾನ ನಿಲ್ದಾಣ ನಿರ್ದೇಶಕರು ಕೂಡ ಅದೇ ಒಂದು ತೇಪೆ ಹಚ್ಚುವಂತ ಕಾರ್ಯವನ್ನ ಮಾಡ್ತಾ ಇರುವಂಥದ್ದು. ಅರುಣ್, ಇಲ್ಲಿ ಸಮಸ್ಯೆ ಬಂದಿರೋದೇನೆಂದ್ರೆ ಈ ಒಂದು N95 ಫ್ಲೈಟ್ ಒಂದು ಸಣ್ಣ ಪ್ರಮಾಣದ ಫ್ಲೈಟ್ ಆಗಿದ್ದು 2023ರಲ್ಲಿ ಕಾರ್ಯಾರಂಭ ಮಾಡಿದೆ. ಇದು ಒಂದು ಗೋವಾ ಮೂಲದ ಸಂಸ್ಥೆಯಾಗಿದ್ದು ಇದಕ್ಕೆ ಯಾವ ರೀತಿಯಾಗಿ ಒಂದು ರೀತಿಯಲ್ಲಿ ಕ್ರೈಟೀರಿಯಾ ಮುಖಾಂತರ ಆಯ್ಕೆ ಆಗಿದೆಯೋ, ಯಾರಾದರೂ ರೆಕಮೆಂಡ್ ಮೇಲೆ ಕೇವಲ ಹುಬ್ಳಿ ಗೋವಾಕ್ಕೆ ಈ ಒಂದು ಸ್ಥಳೀಯವಾಗಿ ಈ ಫ್ಲೈಟ್ ಅನ್ನು ಬಿಟ್ಟಿದ್ದಾರೆ ಅನ್ನೋದು ಕೂಡ ತನಿಖೆ ಆಗಬೇಕಾಗಿರುವಂಥದ್ದು. ಅರುಣ್, ಒಟ್ಟಿನಲ್ಲಿ ಪ್ರಯಾಣಿಕರ ಜೀವದ ಜೊತೆ ಈ ಒಂದು ಸಂಸ್ಥೆ ಹುಡುಗಾಟ ಆಡ್ತಾ ಇದೆ. ನಿನ್ನೆ ಬೆಂಗಳೂರಿನಿಂದ ಬಂದಂತ ಫ್ಲೈಟ್ ಗಿರಿಕಿ ಹೊಡೆದು ಸಾಕ್ಷಿ ಸಮೇತ, ಇದೇನು ಊಹಾತ್ಮಕವಾಗಿರೋಲ್ಲ, ನಿನ್ನೆ ಎಷ್ಟು ಕೆಳ ಪ್ರಮಾಣದಲ್ಲಿ ಹಾರಾಟ ಮಾಡಿತು, ಯಾವ ರೀತಿಯಾಗಿ ಗಿರಿಕಿ ಹೊಡೆದು ಅನ್ನೋದು ಪಬ್ಲಿಕ್ ಟಿವಿಗೆ ಸುದ್ದಿ ಬಿತ್ತರ ಮಾಡ್ತಾ ಇರುವಂಥದ್ದು. ಅರುಣ್, ಈ ಬಗ್ಗೆ ತನಿಖೆ ಆಗಬೇಕಾಗಿದೆ. ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.